ಸರ್ವಪಕ್ಷ ಸಭೆ ಅಂತ್ಯವಾಗಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಿತು. ಈ ಮೀಟಿಂಗ್ನಲ್ಲಿ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಕೂಡ ಭಾಗಿಯಾಗಿದ್ರು. ಕಾವೇರಿ ನೀರಿನ ವಿಚಾರವಾಗಿ ಪಕ್ಷಾತೀತವಾಗಿ ಎಲ್ಲಾ ನಾಯಕರ ಅಭಿಪ್ರಾಯವನ್ನ ಸಿಎಂ ಕಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು, ಏನು ಎತ್ತ ಎಲ್ಲವನ್ನೂ ಕೂಡ ಚರ್ಚಿಸಲಾಗಿದೆ. ಕಂಪ್ಲೀಟ್ ಆಗಿ ಬೇಸಿಗೆ ಸಂದರ್ಭದಲ್ಲಿ ಬೆಂಗಳೂರು, ಮಂಡ್ಯ, ಮೈಸೂರು ಕುಡಿಯೋ ನೀರು ಮತ್ತು ಕೃಷಿಗೆ ನೀರು ಮತ್ತು ನಾವೆಲ್ಲರೂ ಸೇರಿ ಒತ್ತಡವನ್ನು ಮಾಡಿರುವಂಥದ್ದು ಇನ್ನೊಂದೇನು ಅಂದರೆ ಮುಖ್ಯಮಂತ್ರಿಗಳು ನೀವು ಯಾವುದೂ ಕೃಷಿ ಚಟುವಟಿಕೆ ಮಾಡಬೇಡಿ, ಬಿತ್ತನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಆದರೂ ಕೂಡ ರೈತರು 70% ಬಿತ್ತನೆಯನ್ನು ಮಾಡಿದ್ದಾರೆ. ರೈತರಿಗೆ ಅಲ್ಲೂ ಲಾಸ್ ಆಗಿದೆ. ನೀವು ಕೃಷಿ ಬಿತ್ತನೆ ಅಂತಂದರೆ ಏನು ಕಾಂಪೆನ್ಸೇಷನ್ ಕೊಡ್ತೀರಾ? ಅವ್ರಿಗೆ ಏನು ಪರಿಹಾರ ಕೊಡ್ತೀರಾ? ನೀವು ಹಾಗಾದರೆ ಕೃಷಿನೇ ಮಾಡಬೇಡ ಅಂದರೆ ಇಡೀ ವರ್ಷ ರೈತ ಏನು ಮಾಡಬೇಕು? ಮುಂಗಾರು ಇಲ್ಲ, ಹಿಂಗಾರು ಇಲ್ಲ. ಅದರಿಂದ ಅವ್ನಿಗೆ ಏನು ಕಾಂಪೆನ್ಸೇಷನ್ ಕೊಡ್ತೀರಾ? ವಿಶೇಷವಾಗಿ ನೀರು ಬಿಡದಿರುವಂಥ ಸಂದರ್ಭದಲ್ಲಿ ನೀವು ಯಾವ ಪರಿಹಾರವನ್ನು ರೈತರಿಗೆ ಕೊಡ್ತೀರಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಅದರ ಬಗ್ಗೆ ಉತ್ತರದಲ್ಲಿ ಮುಖ್ಯಮಂತ್ರಿಗಳು ಯಾವ ವಿಚಾರವನ್ನು ಹೇಳಿಲ್ಲ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕೋರ್ ಕಮಿಟಿ ಮೀಟಿಂಗ್ ಆಗುತ್ತೆ ಬಿಜೆಪಿ ಕಡೆಯಿಂದ. ಅದಾದ್ಮೇಲೆ ಸರ್ವ ಪಕ್ಷಗಳ ಸಭೆ ಕೂಡ ಆರಂಭವಾಗಿತ್ತು. ಪಕ್ಷಾತೀತವಾಗಿ ಭಾಗಿಯಾಗಿತ್ತು. ಕೊಟ್ಟಿದ್ದೇವೆ, ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕು. ಇಲ್ಲದೇ ಇದ್ರೆ ಈ ಭಾಗದ ಜನ ನಿಮ್ಮನ್ನು ಶಪಿಸೋದು ಬಿಡೋದಿಲ್ಲ ಅನ್ನುವಂಥ ಭಾಳ ಸ್ಪಷ್ಟ. Temporarily there is a relief, but you should not rest on this laurels of this relief. They should continue to monitor it and see that our interest of drinking water and water for our crops should be maintained. That is highest priority. ನಾವು ವಿಶೇಷವಾಗಿ KRSನಿಂದ ನೀರು ಬಿಡುವ ಈ ಸದ್ಯ ಮಾಡಬೇಡಿ ಅನ್ನುವಂಥದ್ದು ಸೂಚನೆಯನ್ನು ಕೊಟ್ಟಿದ್ದೀವಿ. ಕಬಿನಿಯಿಂದ ಏನು ಹೆಚ್ಚುವರಿ ಹೋಗುತ್ತೆ ಹೋಗಲಿ, ಅದು KRSಗೆ ಈಗ ಒಳಹರಿವು ಹೆಚ್ಚಾಗಿದೆ. ಅದು ಸಂಪೂರ್ಣ ತುಂಬ ಮಟ್ಟ ಎಲ್ಲಿವರೆಗೂ ತುಂಬೋದಿಲ್ಲ ಅಲ್ಲಿವರೆಗೂ ಅಲ್ಲಿಂದ ನೀರು ಬಿಡಬೇಡಿ. ನಮ್ಮ ರೈತರಿಗೆ, ಕೆನಲ್ಗೆ, ಕೆರೆಗಳಿಗೆ ನೀರು ಬಿಡಿ, ಕುಡಿಯೋ ನೀರಿಗೆ ನೀರು ಬಿಡಿ ಅಂತ ಹೇಳಿದ್ವಿ.